ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನು ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಮಕರ ರಾಶಿಯವರ ಅಂತಿಮ 6 ತಿಂಗಳ ಭವಿಷ್ಯ ಜುಲೈ 2025ರಿಂದ ಡಿಸೆಂಬರ್ 2025ರವರೆಗೂ 6 ತಿಂಗಳ 6 ಮಹತ್ವಪೂರ್ಣ ಭವಿಷ್ಯವಾಣಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮಕರ ರಾಶಿಯವರಿಗೆ ಗ್ರಹಗಳ ಗೋಚಾರದ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಇದು ಜುಲೈ ತಿಂಗಳ ಕುಂಡಲಿ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ತೃತೀಯ ಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿ ರಾಹುಗ್ರಹ, ಪಂಚಮ ಭಾವದಲ್ಲಿ ಶುಕ್ರಗ್ರಹ, 6ನೇ ಭಾವದಲ್ಲಿ ಸೂರ್ಯಗ್ರಹದ ಜೊತೆಗೆ ಗುರುಗ್ರಹ, ಸಪ್ತಮದಲ್ಲಿ ಬುಧಗ್ರಹ, ಅಷ್ಟಮದಲ್ಲಿ ಕೇತು ಹಾಗೂ ಮಂಗಳ ಗ್ರಹಗಳು ಸ್ಥಿತವಾಗಿದೆ. ಮೊದಲನೆಯದಾಗಿ ಮಕರ ರಾಶಿಯವರಿಗೆ ನಿಮ್ಮ ಪಂಚಮಾಧಿಪತಿ ಶುಕ್ರಗ್ರಹ ಪಂಚಮ ಭಾವದಲ್ಲಿಯೇ ಸ್ಥಿತವಾಗಿದೆ. ಆಗಸ್ಟ್ 23ರಂದು ಶುಕ್ರಗ್ರಹ ನಿಮ್ಮ 6ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ಆಗಸ್ಟ್ 1ರಿಂದ 22 ಆಗಸ್ಟ್ವರೆಗೂ ಮಿಡ್ ಸೆಪ್ಟೆಂಬರ್ವರೆಗೂ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಇರುತ್ತದೆ. ನಿಮ್ಮ ಲವ್ ಲೈಫಲ್ಲಿ ಸಮಸ್ಯೆಗಳಿರುತ್ತವೆ. ವೈಮನಸ್ಸುಗಳು, ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹೆಚ್ಚಾಗಿ ಕಾಣಬಹುದು. ವಿದ್ಯಾಭ್ಯಾಸದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತದೆ. ಮನಸ್ಸು ತುಂಬ ಡಿಸ್ಟ್ರಾಕ್ಷನ್ ಆಗುತ್ತದೆ. ಅಕ್ಟೋಬರ್ ತಿಂಗಳ ನಂತರ ನವೆಂಬರ್ 2ರಿಂದ ಡಿಸೆಂಬರ್ ತಿಂಗಳವರೆಗೂ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಉತ್ತಮ ಅಂಕಗಳನ್ನು ಗಳಿಸುತ್ತೀರಾ. ನಿಮ್ಮ ಪ್ರೀತಿಯಲ್ಲಿ ವೈಮನಸ್ಸುಗಳಿದ್ದರೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಪ್ರೀತಿ ಪ್ರೇಮ ಸುಮಧುರವಾಗಿರುತ್ತದೆ. ವ್ಯಾಪಾರದಲ್ಲಿ ಹಣಕಾಸಿನ ಲಾಭವಾಗಲಿದೆ. ಮಕರ ರಾಶಿಯವರಿಗೆ 2ನೇ ಮಹತ್ವಪೂರ್ಣ ಭವಿಷ್ಯವಾಣಿ. ಗುರುಗ್ರಹ ನಿಮ್ಮ 6ನೇ ಭಾವವಾದಂತಹ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದೆ. ಗುರುಗ್ರಹ ನಿಮ್ಮ 3ನೇ ಅಧಿಪತಿ ಹಾಗೂ 12ನೇ ಭಾವದ ಅಧಿಪತಿಯಾಗಿ 6ನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನೀವು ಲಾಂಗ್ ಟ್ರಾವೆಲ್ಗಳನ್ನು, ಸ್ಪಿರಿಚುಯಲ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನಿಮ್ಮ ಟ್ರಾವೆಲಿಂಗ್ ರಿಲೇಟೆಡ್ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತದೆ. ಗುರುಗ್ರಹದ ಸಪ್ತಮ ದೃಷ್ಟಿ ವ್ಯಯಭಾವದ ಮೇಲೆ ಬೀಳುತ್ತಿರುವುದರಿಂದ ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ದೇವಸ್ಥಾನಗಳ ದರ್ಶನವನ್ನು ಮಾಡುತ್ತೀರಾ. ಈ 6 ತಿಂಗಳ ಒಳಗೆ ಗುರುವಿನ ದೃಷ್ಟಿ 12ನೇ ಭಾವಕ್ಕೆ ಬೀಳುತ್ತಿರುವುದರಿಂದ ಜಂಕ್ ಫುಡ್ಗಳನ್ನು, ಪ್ರಾಸೆಸ್ ಫುಡ್ಗಳನ್ನು, ಫಾಸ್ಟ್ ಫುಡ್ಗಳ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ. ಇಲ್ಲದಿದ್ದರೆ ನಿಮಗೆ ಡೈಜೆಷನ್ ಸಮಸ್ಯೆಗಳು, ಕರುಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಆನ್ಲೈನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಉತ್ತಮ ಧನಲಾಭದ ಸಮಯವಾಗಿದೆ. ಮಕರ ರಾಶಿಯವರಿಗೆ 3ನೆಯ ಭವಿಷ್ಯವಾಣಿ. ಮಂಗಳ ಗ್ರಹ ನಿಮ್ಮ ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಅಷ್ಟಮದಲ್ಲಿ ಸ್ಥಿತವಾಗಿದೆ. ಜುಲೈ 18ಕ್ಕೆ ಮಂಗಳ ಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಸೆಪ್ಟೆಂಬರ್ 13ರಿಂದ ಅಕ್ಟೋಬರ್ 18ರವರೆಗೂ ಮಂಗಳ ಗ್ರಹ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡಿ ನಿಮ್ಮ ಚತುರ್ಥ ಭಾವಕ್ಕೆ ದೃಷ್ಟಿಸುತ್ತಿರುವುದರಿಂದ ನೀವು ಮನೆ ಕಟ್ಟಲು ಅಡೆತಡೆಯಾಗುತ್ತಿದ್ದರೆ ಈ ಸಮಸ್ಯೆಗಳು ಕಡಿಮೆಯಾಗಿ ನಿಮ್ಮ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತದೆ. ಕನ್ಸ್ಟ್ರಕ್ಷನ್ ರಿಲೇಟೆಡ್ ಸಮಸ್ಯೆಗಳು ಕಡಿಮೆಯಾಗಲಿದೆ. ಭೂಮಿಗೆ ಸಂಬಂಧಿಸಿದಂತಹ ಕೆಲಸ ಕಾರ್ಯ ಮಾಡುವವರಿಗೆ ಲಾಭವಾಗಲಿದೆ. ವಾಹನ ಸೌಖ್ಯ, ಭೂಮಿ ಯೋಗ, ಮನೆ ಖರೀದಿಗೆ ಶುಭ ಸಮಯವಾಗಿದೆ. ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂದುಕೊಂಡಿರುವವರು ಅಥವಾ ಹೊಸದಾಗಿ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು ಅಂದುಕೊಂಡಿರುವವರಿಗೆ ಗುಡ್ ಟೈಮ್. ಅಕ್ಟೋಬರ್ 18ರ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಕ್ಸಸ್ ಹಾಗೂ ಗ್ರೋತ್ ಸಿಗಲಿದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಗಳು ಆಗುತ್ತವೆ. ನಿಮಗೆ ಫೈನಾನ್ಷಿಯಲಿ ಗ್ರೋತ್ ಆ್ಯಂಡ್ ಸಕ್ಸಸ್ ಸಿಗುತ್ತದೆ. ಜುಲೈ 13ರಿಂದ ನವೆಂಬರ್ 27ರ ನಡುವೆ ಶನಿಗ್ರಹ ವಕ್ರಿಯಾಗಲಿದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಟೆನ್ಷನ್ಗಳು, ಸ್ಟ್ರೆಸ್ಗಳು ಇದ್ದೇ ಇರುತ್ತದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಸ್ಮೂತಾಗಿ ಸಾಗುತ್ತದೆ. ಕೆಲಸ ಕಾರ್ಯದಲ್ಲಿ ಇರುವಂತಹ ಒತ್ತಡಗಳು ಕಡಿಮೆಯಾಗಲಿದೆ. ಮಿಡ್ ಆಗಸ್ಟ್, ಮಿಡ್ ಸೆಪ್ಟೆಂಬರ್ವರೆಗೂ ಹೊಸ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ ಒಳಗೆ ಹೊಸ ಜಾಬ್ ಹುಡುಕುತ್ತಿರುವವರಿಗೆ ಅಥವಾ ಜಾಬನ್ನು ಚೇಂಜ್ ಮಾಡಬೇಕು ಅಂದುಕೊಂಡಿರುವವರಿಗೆ ಗುಡ್ ಟೈಮ್. ಮಕರ ರಾಶಿಯವರಿಗೆ 4ನೆಯ ಮಹತ್ತರ ಭವಿಷ್ಯವಾಣಿ. ಶನಿಗ್ರಹ 3ನೇ ಭಾವದಲ್ಲಿ ಸ್ಥಿತವಾಗಿದೆ, ಜೊತೆಗೆ ವಕ್ರಿಯಾಗಲಿದೆ. ಶನಿಗ್ರಹ 3ನೇ ಭಾವದಲ್ಲಿ ಗೋಚಾರ ಮಾಡಿದಾಗ
ನೀವು ಹೆಚ್ಚು ಹೆಚ್ಚು ಪ್ರಯತ್ನವನ್ನು ಮಾಡುತ್ತೀರಾ. ನೀವು ಎಫರ್ಟನ್ನು ಹಾಕಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಅಕ್ಟೋಬರ್ ನವೆಂಬರ್ ಒಳಗೆ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ಗಾಗಿ ಜಾಬ್ ಮಾಡಬೇಕು ಅಂದುಕೊಂಡಿರುವವರು ಜಾಬನ್ನು ಮಾಡಬಹುದು. ಕಬ್ಬಿಣದ ಮಷಿನ್ಸ್ಗಳನ್ನು, ಎಲೆಕ್ಟ್ರಾನಿಕ್ ಮಿಷಿನರಿಗಳನ್ನು ಖರೀದಿ ಮಾಡುತ್ತೀರಾ. ಪರ್ಸನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಚೇಂಜಸ್ಗಳನ್ನು ಕಾಣುತ್ತೀರಾ. ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಇದ್ದಂತಹ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಇದ್ದರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಸಿಕೊಳ್ಳಿ. ಮಕರ ರಾಶಿಯವರಿಗೆ 5ನೇ ಮಹತ್ತರ ಭವಿಷ್ಯವಾಣಿ. ರಾಹು ಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡಿದೆ. 18 ಮೇ 2025ಕ್ಕೆ ರಾಹು ಗ್ರಹ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಗೋಚಾರ ಮಾಡಿ 18 ತಿಂಗಳುಗಳ ಕಾಲ ಕುಟುಂಬ ಸ್ಥಾನದಲ್ಲಿಯೇ ಸ್ಥಿತವಾಗಿರುತ್ತದೆ. ರಾಹು ಗ್ರಹ ವಾಕ್ಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದ ನೀವು ಸುಳ್ಳು ಹೇಳುವುದು, ಮಾತನ್ನು ತಿರುಚಿ ಮಾತನಾಡುವುದು ಈ ರೀತಿ ಇರುತ್ತದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರೆಸೆಂಟೇಷನನ್ನು ಬಹಳ ಚೆನ್ನಾಗಿ ಮಾಡುತ್ತೀರಾ. ಕೇತು ಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡುವುದರಿಂದ ರಿಸರ್ಚ್ ಓರಿಯೆಂಟೆಡ್ ಫೀಲ್ಡಲ್ಲಿ ಇರುವವರಿಗೆ, ಅಸ್ಟ್ರಾಲಜಿ ಫೀಲ್ಡಲ್ಲಿ ಇರುವವರಿಗೆ, ಇನ್ಶೂರೆನ್ಸ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಕೇತು ಗ್ರಹ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ನಿಮಗೆ ಸಿಕ್ಸ್ತ್ ಸೆನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತದೆ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗಲಿದೆ. ಮಕರ ರಾಶಿಯವರಿಗೆ 6ನೇ ಮಹತ್ವಪೂರ್ಣ ಭವಿಷ್ಯವಾಣಿ. ಜುಲೈ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೂ ಯಾರೆಲ್ಲ ಧೂಮಪಾನ, ಮದ್ಯಪಾನ ಮಾಡುವವರಿಗೆ ಇನ್ಫೆಕ್ಷನ್ಗಳು ಆಗಲಿದೆ. ಗಂಟಲಿನ ಇನ್ಫೆಕ್ಷನ್, ಬಾಯಿಗೆ, ಹಲ್ಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡಲಿದೆ. ಆಗಸ್ಟ್ 1ರಿಂದ ಆಗಸ್ಟ್ 17ರ ಒಳಗೆ ಹೆಚ್ಚಾಗಿ ನಿಮಗೆ ತಲೆನೋವು ಕಾಣಿಸಿಕೊಳ್ಳುವುದು, ಮೈಗ್ರೇನ್ ಸಮಸ್ಯೆಗಳು ಇದ್ದವರಿಗೆ ಮೈಗ್ರೇನ್ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ ನಿಮ್ಮ ಆರೋಗ್ಯದ ಕಡೆ ವಿಶೇಷವಾದ ಗಮನವನ್ನು ಕೊಡಿ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ದುಡಿಯಲು, ಸಂತೋಷವಾಗಿರಲು, ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದು. ಆರೋಗ್ಯವೇ ಭಾಗ್ಯ. ಆದ್ದರಿಂದ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಆರೋಗ್ಯ ವೃದ್ಧಿಗಾಗಿ ಹಾಗೂ ಹಣಕಾಸಿನ ವೃದ್ಧಿಗಾಗಿ ಪಕ್ಷಿಗಳಿಗೆ ಪ್ರತಿ ಶನಿವಾರ ನೆನೆಸಿದ ಕಪ್ಪು ಉದ್ದಿನ ಕಾಳುಗಳನ್ನು ತಿನ್ನಿಸಿ, ಹಸುಗಳಿಗೆ ಆಹಾರವನ್ನು ನೀಡಿ, ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.